ನಮಸ್ಕಾರ ಸರ್, ನನ್ನ ಹೆಸರು ಗುರು ಅಂತ. ಜೀವನದಲ್ಲಿ ಏನಾದ್ರೂ ಒಂದು ಆಗ್ಬೇಕು ಅಂತ ಒಂದು ಡ್ರೈವಿಂಗ್ ಸ್ಕೂಲ್ ಇಟ್ಟೆ ಸರ್. ನಮ್ ದಿವಾಕರ್ ಅಂತವ್ರು ಬಂದು, ಮಗ ಕಾರ್ನ ಹಿಂಗ್ ತಕೊಂಡೋಗಿ ಹಿಂಗ್ ತಗೋಬತ್ತೀನಿ ಅಂತ ಹೇಳಿದ್ರು. ಇವಾಗ ಬರ್ತಾರೆ, ಆಮೇಲೆ ಬರ್ತಾರೆ ಅಂತ ನೋಡ್ದೆ, ಬರ್ಲೇ ಇಲ್ಲ. ಅದು ಹಾಳಾಗೋಗ್ಲಿ 5 ಲಕ್ಷ ಬಂಡವಾಳ ಹಾಕಿ ಒಂದು ಫ್ರೂಟ್ಸ್ ಅಂಗಡಿ ಇಟ್ಟೆ ಸರ್. ಅಟ್ಕಾಯಿಸ್ಕತ್ತು ನೋಡಿ ಸರ್, ನನ್ನ ಬಾಳಿಗೆ ಬಾವಲಿ ನನ್ನ ಜೀವನಕ್ಕೆ ಎಳ್ಳು ನೀರು ಎಳ್ನೀರು ಎಲ್ಲ ಬಿಟ್ಬಿಡ್ತು. ಅದು ಹಾಳಾಗೋಗ್ಲಿ ಅಂತ ಈ ಸಲ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಸರ್. ಫಾರ್ ದ ಫಸ್ಟ್ ಟೈಮ್ ಇನ್ ಟೆಲಿವಿಷನ್ ಹಿಸ್ಟ್ರಿ, ಅಲ್ಲ ಇಂಡಸ್ಟ್ರಿ. ಯಾರು ಮಾಡಿಲ್ಬಾರ್ದು, ಮಾಡಕ್ಕೂ ಆಗಬಾರ್ದು, ಆ ತರದ್ ಮಾಡಿದ್ದೀನಿ. ಈ ಕಾರ್ಯಕ್ರಮಕ್ಕೆ ನಾವು ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡಿದಾಗ ನನ್ನ ಮೈಂಡ್ಗೆ ಬಂದಿತ್ತು ಜಗದೇಕ ವೀರುಡು, ಮಾತುಗಾರ ಮಲ್ಲ, ಹಾಗೂ MLA, ಹಾಗೂ ಅತಿಲೋಕ ಸುಂದರ, ಹೀಗೆ ಹಲವಾರು ಹೆಸರುಗಳಿಂದ ಕರೆಸ್ಕೊಂತಾರೋ ನಮ್ಮ ನಿಮ್ಮ ನೆಚ್ಚಿನ ಪ್ರತಾಪ್ ಸರ್ ಅವರು. ನಮ್ಮ ಪ್ರತಾಪ್ ಸರ್ ಅವರು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೋಗಿದ್ನಂತೆ ಅಲ್ಲಿ ಎಮ್ಮೆನು ಹಾಕೈತಂತೆ. ಸರ್, ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಟೇಪ್ ಅನ್ನ ಕಟ್ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಅಲ್ಲ, ಏನ್ ಮಾಡ್ಬೇಕು ಏನು ಅಂತ ಹೇಳಿ ಕಾರ್ಯಕ್ರಮ ಕಟ್ ಮಾಡ್ತೀನಿ. ಅದೇನ್ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಸರ್, ಸರ್ಪ್ರೈಸ್. ಮೊದ್ಲೇ ಹೇಳ್ಬಿಟ್ಟು ಮಾಡ್ತೀನಿ. ಮೊದ್ಲೇ ಹೇಳ್ಬಿಟ್ರೆ ಹೆಂಗೆ ಸರ್? ಊಟ ಮಗು ಗಂಡ ಹೆಣ್ಣ ಅಂತ ನಮ್ಗೇನ್ ಗೊತ್ತಿರುತ್ತೆ? ಸರ್, ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದಿರಾ, ಹಂಗೆ ನಮ್ಮ ಸ್ಕ್ರೀನ್ ನ ಹಿಂಗ್ ತೆರೆದು ಬಿಟ್ರೆ ಕಾರ್ಯಕ್ರಮ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸರ್, ಒಂದ್ ನಿಮಿಷ, ನನ್ನ ಯಾಕೆ ಕರೆದ್ರಿ? ನಿರಂಜನ್ ಆತನ್ ಕರಿಬೇಕು. ಟ್ರೈನರ್ ಆತ, ಅದ್ರಲ್ಲಿ ಎಕ್ಸ್ಪರ್ಟ್ ಆತ, ಆತನ್ ಕರಿಬೇಕು ತಾನೆ. ಬಾ, ಹೇಳ್ಕೊಡ್ತೀನಿ ಬಾ. ಇಲ್ಲಿ ಧನ್ಯವಾದಗಳು. ತಾವು ಆಸೀನರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನೆ. ಬರಿವೋಳು ಅದು ಸರ್, ಶಾಕ್ ಆಯ್ತಾ? ಆಗ್ಲಿ ಅಂತಾನೆ ಅಲ್ವಾ ಸರ್ ಈ ಫಸ್ಟ್ ನೈಟ್ ಟ್ರೈನಿಂಗ್ ಸೆಂಟರ್ ನ ಓಪನ್ ಮಾಡಿರೋದು. ಹೇಗಿದೆ ಸರ್ ಓಪನಿಂಗ್ ಟ್ವಿಸ್ಟ್? ಅಯ್ಯೋ, ನಿನ್ ಟ್ವಿಸ್ಟ್ ನಾನು ಬೋರ್ಡ್ ತೋರ್ಕರೆ ಇದೇನ್ ಟ್ವಿಸ್ಟ್ ಇದ್ದಲೆ. ಅದು ಒಂದು ಸಿನಿಮಾನೇನಾ? ಸಿನಿಮಾ ಏನ್ ಚೆನ್ನಾಗಿಲ್ಲ ಬಿಡೋದು. ಅದೇನಂತ ನೋಡೋಂತ ಸಿನಿಮಾ ಅಲ್ಲ. ಸರಿ ನಂಗೆ ಟೈಮ್ ಇಲ್ಲ ಕಣ, ಇಡು ಆಮೇಲೆ ಮಾಡ್ತೀನಿ. ಹಂಗೆ ಒಂದು 20 ರೂಪಾಯಿ ನೆಟ್ ಬೇಕಾಷ್ಟು. ಸರ್, ಕಸ್ಟಮರ್ ಬಂದಿದ್ದಾರೆ ನೋಡಮ್ಮ. ಕಸ್ಟಮರ್? ಸಾರಿ ಸರ್, ನಾನು ಅಂತನಲ್ಲ, ಕಾಸು ಬೇರೆ ತಂದಿಲ್ಲ. ಫ್ರೀನಾ? ಆನ್ಲೈನ್ ಟ್ರಾನ್ಸಾಕ್ಷನ್? ಕಾರ್ಡ್ ಏನಾದ್ರು? ಅಯ್ಯೋ, ದೊಣ್ಣೆ ಗಿಣ್ಣೆ ತಕೊಂಡ್ ಕಸ್ಟಮರ್ ಮುಟ್ಟಿದ್ರೆ ಮೆತ್ತಗಿದ್ದಾಳೆ ಸರ್. ಪ್ಲೀಸ್ ಸರ್, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಸರ್. ಸರ್, ನಾರ್ಮಲ್ ಆಗೇ ಮಾತಾಡಿ ಸರ್. ನಾನು ನಾರ್ಮಲ್ ಆಗೇ ಮಾತಾಡ್ತಿದ್ದೀನಿ ಸರ್. ಗಂಟ್ಲಲ್ಲಿ ಸ್ವಲ್ಪ ಕಿಚ್ ಕಿಚ್. ರೀಟಾ, ನೀನ್ ಮಾತಾಡ್ಲೇಬೇಡ, ಬರೀ ಕೆಲಸ ಮಾತ್ರ ಮಾಡು. ಓಕೆ ಸರ್. ನಾ ಕರ್ದಾಗ ಬಾ, ಹೋಗು. ಓಕೆ ಸರ್. ಮುದ್ದು ಬರ್ತಿದ್ದೀರಾ? ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಏನ್ ನಿಮ್ಮ ಹೆಸರು? ಮಂಚ. ಅಲ್ಲ, ಮಂಜ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಜೀವನಕ್ಕೇನೋ ಮಾಡ್ಕೊಂಡಿದ್ಯಾ? ಜೀವನಕ್ಕೆ ಮದುವೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ಪುರೋಹಿತ. ಯಾಕಾದೆ? ಬೇರೆ ಕೆಲಸ ಮಾಡ್ಬೇಕಿತ್ತು. ಆಕ್ಚುಲಿ ನಾನು ಡಾಕ್ಟರ್ ಆಗ್ಬೇಕು ಅಂತ ಇದ್ದೆ. ಸೂಪರ್ ರೀ ನೀವು. ಡಾಕ್ಟರ್ ಯಾಕಾಗಿಲ್ಲ? MBBS ಓದಿಲ್ವಲ್ಲ ಅದಕ್ಕೆ. MBBS ಓದ್ದೆ ಅವನಾರು ಡಾಕ್ಟರ್ ಆಗ್ತಾನೇನೋ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಅಯ್ಯೋ ಸರ್, ನಿಮ್ಮ ಹೆಸರು ಕೇಳದೆ ಮರ್ತ್ಬಿಟ್ಟೆ ನೋಡಿ. ನಿಮ್ಮ ಹೆಸರೇನು ಹೇಳಿ? ಗುರು ಅಂತ. ಗುರು, ಕೇಳೋ ಇಲ್ಲಿ. ಕೇಳಲೆ. ನಂದಿನ್ನ ಫಸ್ಟ್ ನೈಟೇ ಆಗಿಲ್ಲ ಕಣ. ಯಾಕೆ? ನೀನ್ ಹೆಂಡತಿ ಪ್ರಾಬ್ಲಮಾ? ಮೋಸ್ಟ್ಲಿ ನಿನಗೆ ಹಂಗೇನು ಇಲ್ಲಪ್ಪ. ಮದ್ವೆಗ್ ಮುಂಚೆ ಫಸ್ಟ್ ನೈಟ್ ಆದ್ರೆ ಚೆನ್ನಾಗಿರಲ್ಲ ಅಂದ್ರು. ಮೊಕ್ಕದ್ದು ಚರ್ಮ ಕಿತ್ತೋಗಂಗ್ ಕೊಡ್ಬಿಡ್ತೀನಿ. ಕರೆಕ್ಟ್ ಆಗಿ ಮಾತಾಡು. ಸಾರಿ ಸರ್, ನಿಮ್ಮ ಹೆಸರೇ ಮರ್ತು ಬಿಡ್ತೀನಿ ನೋಡಿ. ನಿಮ್ಮ ಹೆಸರು ಹೇಳಿ. ಗುರು ಅಂತ. ಗುರು, ಇಲ್ಲಿ ಕೇಳಿಸ್ಕೊಳ್ಳಲೆ. ನೋಡ, ಮುಂದಿನ ತಿಂಗಳು ನಾನು ಮದುವೆ ಮಾಡ್ತಾರಂತೆ. ನನಗೆ ಫಸ್ಟ್ ನೈಟ್ ಅಂದ್ರೆ ಏನು ಅನುಭವ ಗೊತ್ತಿಲ್ವಲ್ಲ, ಅದಕ್ಕೆ ನೀಟಾಗಿ ಕಲ್ತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೌದಾ? ಸ್ಲೇಟ್ ಬೇರೆ ತಂದಿದ್ದೀನಿ. ಸ್ಲೇಟ್ ಯಾಕೆ ತರಕ್ ಹೋದೆ? ಬಳಪನ್ನು ತಂದಿದ್ದೀನಿ. ಅದನ್ನ ಯಾಕೆ ತರಕ್ ಹೋದೆ? ಫಸ್ಟ್ ಪಾಯಿಂಟ್ ಹೆಂಗೆ ಅಂತ ಬರ್ಕೊಡು. ಅಲ್ಲ ಕಣ, ಸ್ಲೇಟ್ ತರ ಬದಲು ಕ್ಯಾಮ್ರಾ ತಂದ್ಬಿಟ್ಟಿದ್ರು ವಿಡಿಯೋನೇ ಮಾಡ್ಕೊ ಹೋಗೋದಿತ್ತಲ್ಲ. ಅಲ್ಲಿ 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 ಕ್ಯಾಮ್ರಾ ಇಲ್ವಾ? ಐತೆ. ಮತ್ತೆ ತಗೋ ಬೇಗ ಫಸ್ಟ್ ನೈಟ್ ಮೊದಲನೇ ಪಾಯಿಂಟ್ ಬರ್ಕೊಡು.
ಫಸ್ಟ್ ಪಾಯಿಂಟ್. ಲೇ ಫಸ್ಟ್ ನೈಟ್ ಅಲ್ಲಿ ಮೊದ್ಲು ಏನ್ ಮಾಡ್ಬೇಕು ಅಂತ ಹೇಳ್ಕೊಡು ಅಂತ ಹೇಳಿದ್ದು. ಹಂಗೆ ಹೇಳ್ಬೇಕು ನೀನು. ಈಗ ಪಾಠ ಶುರು ಮಾಡೋಣ. ಶುರು ಮಾಡು. ಪಾಠದ ಮನೆ ಬೆಂಕಿ ಬಿತ್ತು, ಫಸ್ಟ್ ರಿಟರ್ನ್ ಕರ್ಸು. ಅದಕ್ಕೆಲ್ಲ ದುಡ್ಡಾಗುತ್ತಮ್ಮ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಮಾಮ. ನೋಡಮ್ಮ, ನಾನು ಪಾಠ ಶುರು ಮಾಡೋ ತನಕ ಇಲ್ಲಿರೋ ಯಾವ ವಸ್ತುನು ಮುಟ್ಟಬೇಡ. ಸರಿ ಮುಟ್ಟಬೇಡ ಕಣೋ. ಈಗ ಪಾಠ ಶುರು ಮಾಡೋಣ. ಫಸ್ಟ್ ನೈಟ್ ಅಂದ್ರೆ ಇದೇ ತರದ್ದು ಒಂದು ಸೆಟ್ ಹಾಕಿರ್ತಾರೆ. ಹಿಂಗೆ ಒಂದು ಮಂಚನ ನೀಟಾಗಿ ರೆಡಿ ಮಾಡಿರ್ತಾರೆ. ನಾಳೆ ಏನ್ರು ಮೂಲೆ ಮನೆ ಅಜ್ಜಿ ತಿಥಿ. ಅದಲ್ಲ ಕಣೋ, ಅವ್ನ ಕ್ಲಾಸ್ಮೇಟ್ PK ಮಗಳ ನಾಮಕರಣ. ನಾಳೆ ಟೆಸ್ಟ್ ಕಂಡ್ರು. ಹೌದು ಸರ್, ನಾಳೆ ಇಂಡಿಯಾ ಪಾಕಿಸ್ತಾನ ಟೆಸ್ಟ್. ನಾಯಿ, ನಾಳೆ ಇಂಡಿಯಾ ಪಾಕಿಸ್ತಾನ ಟೆಸ್ಟ್ ಅಲ್ಲ, ಕ್ಲಾಸ್ ಟೆಸ್ಟ್. ಚೆನ್ನಾಗಿ ಓದಿದ್ದೀರಾ ತಾನೆ? ಓದಿಲ್ಲ ಅಂದ್ರೆ ಗೊತ್ತಲ್ಲ, ಒಂದು ಮಾಡ್ತೀನಿ. ಏನು ಪಾಠ ನಾಳೆ ಟೆಸ್ಟ್ ಅಂತೆ, ನಾನು ಹೋಗ್ತೀನಪ್ಪ. ನಮ್ ಸರ್ವಿಸ್ ಅಲ್ಲಿ ಇಂತ ಟೆಸ್ಟ್ ಎಷ್ಟು ನೋಡಿಲ್ಲ ಅಮ್ಮ. ಫೈಲ್ ಆದ್ರೆ ನಮ್ಮ ಅಮ್ಮ ಬೈತಾರಪ್ಪ. ಲೇ ಆ ಮಾಸ್ಟರ್ನ್ ಪಾಸ್ ಮಾಡ್ಸಿದ್ದೆ ನಾನು. ಬಾಲಕ್ ಮತ್ ನೀನೇ ಪಾಸ್ ಆಗಿಲ್ಲ? ನಾನು ಪಾಸ್ ಆದ್ರೆ ನಿಮ್ಮನ್ನೆಲ್ಲ ಯಾರೋ ಪಾಸ್ ಮಾಡ್ತಾರೆ. ಸೇನಾ ವಿಕೆಟ್ ಸರಿಯಾಗಿಡು. ಕಲರ್ ಫೀಲಿಂಗ್. ನೀವ್ ಹಿಡ್ದಿರೋದು ಕ್ರಿಕೆಟ್ ಬಾಲ್ ಅಲ್ಲ, ಮತ್ತೆ ನನ್ನ ಹಾರ್ಟು. ಸೂಪರ್ ಬ್ಯಾಟಿಂಗ್, ಸೂಪರ್ ಫೀಲ್ಡಿಂಗ್. ಅಂದಂಗೆ ನಿಮ್ಮ ಹೆಸರು? ನನ್ನ ಹೆಸರು ಕನಕ ಅಂತ. ಎಲ್ಲರೂ ನಕನಕ ನಕನಕ ಅಂತ ಕರೀತಾರೆ. ನನ್ನ ಹೆಸರು ಕಾರ್ತಿಕ ಅಂತ. ಎಲ್ಲರೂ ಪ್ರೀತಿಯಿಂದ ಕಾರ್ತಿಕ ಅಂತಾನೆ ಕರೀತಾರೆ. ನಿಮ್ಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಇಂಟರ್ನ್ಯಾಷನಲ್ ಪ್ಲೇಯರ್ ಅಮ್ಮ. ಸೂಪರ್. ಮತ್ತೆ ಯಾಕೆ ಸಣ್ಣ ಹುಡುಗರ ಜೊತೆ ಆಟ ಆಡ್ತಾ ಇದ್ದೀರಾ? ಏನಾಯ್ತು ಏನಾಯ್ತು? ಡಿಸ್ಕ್ವಾಲಿಫೈ ಆಗ್ಬಿಟ್ರಾ? ಡಿಸ್ಮಿಸ್ ಆಗ್ಬಿಟ್ರಾ? ಮತ್ತೇನಾಯ್ತು ಹೇಳಿ. ಮೇಡಮ್ ಎಲ್ಲ ಬಿಟ್ಟು ಬಂದೆ ಮೇಡಮ್. ಯಾಕೆ? ಸಿಟಿಲಿರೋ ಹುಡುಗರಿಗೆ ಒಳ್ಳೆ ಕೋಚ್ ಇರ್ತಾರೆ, ಅಪ್ಪ ಅಮ್ಮನ್ ಸಪೋರ್ಟ್ ಇರ್ತಾರೆ. ಆದ್ರೆ ನಮ್ಮ ಹಳ್ಳಿ ಹುಡುಗರಿಗೆ ಟ್ಯಾಲೆಂಟ್ ಇದ್ರು ಯಾರು ಇಲ್ಲ ಮೇಡಮ್. ಇವ್ರನ್ನ ಒಂದಲ್ಲ ಒಂದ್ ದಿವಸ ನಾನ್ ಕೋಚ್ ಮಾಡಿ ಪಣಜಿಲ್ ಆಡಿಸ್ತೀನಿ. ಸೂಪರ್ ಕಾರ್ತಿಕ್. ಅದು ಪಣಜಿ ಅಲ್ಲ, ರಣಜಿ. ಚೇಂಜ್ ಮಾಡ್ಬಿಟ್ರನಾ? ಮಿಸ್ ಜ್ವಲ್ಲರ್ಸ್ಕೊಳ್ಳಿ. ಮೇಡಮ್ ನಿಮ್ಗೆ ಏನಾದ್ರು ಬೇಜಾರಾಯ್ತಾ? ನಮ್ಮ ಹುಡುಗರು ಏನಾದ್ರು ಕೀಟ್ಲೆ ಮಾಡಿದ್ರ? ಏಯ್ ಬಂದವ್ರ ಹತ್ರ ಹೆಂಗ್ ನಡ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ವೇನ್ರ? ದಟ್ಟ ಸಿಕಾಮಣಿಗಳು, ಏನು ಬುದ್ಧಿನೇ ಇಲ್ಲ, ಯಾವ್ದಕ್ಕೂ ಉಪಯೋಗಕ್ಕೆ ಬರ್ತದ ಅಪ್ರಯೋಜಕರು. 14 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಓದ್ತಿದ್ದಾನೆ. ಓದ್ತೀನಿ ಸರ್, ಓದ್ತೀನಿ. 14 ವರ್ಷ ಅಲ್ಲ, ಇನ್ನೂ 14 ವರ್ಷ ಓದ್ತೀನಿ. ನಮ್ಮ ಅಪ್ಪನ ಸಲುವಾಗಿ ಓದ್ತೀನಿ, ನಮ್ಮ ಅವ್ವನ ಸಲುವಾಗಿ ಓದ್ತೀನಿ, ನಮ್ಮ ಅಜ್ಜಿ ಸಲುವಾಗಿ ಓದ್ತೀನಿ, ನಮ್ಮ ಅಜ್ಜದ ಸಲುವಾಗಿ ಓದ್ತೀನಿ. ಮೇಡಮ್
ನಮ್ಮ ಅಜ್ಜ ಹುಷಾರಿಲ್ದೆ ಬೆಡ್ ಇದ್ದಾಗ ಕೆಮ್ಕೊಂಡು ದಮ್ ಹಿಡ್ಕೊಂಡು ಒಂದ್ ಭಾಷೆ ತಗೊಂಡ್ರು ಮೇಡಮ್. ಏನಂತ ಕಾರ್ತಿಕ್? ಮಗನೇ ನೀನು ಓದಿ 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 ದೊಡ್ಡನಾಗ್ಬೇಕು ಅಂದ್ರು. ಅದಕ್ಕೆ ಓದ್ತಾನೇ ಇದೀನಿ ಮೇಡಮ್. ಏ ನಾಯಿ, ನಿಮ್ ತಾತ ಹೇಳಿದ್ದು ಓದಿ ಓದಿ ದೊಡ್ಡ ವ್ಯಕ್ತಿ ಆಗುವಂತ, ಒಂದೇ ಕ್ಲಾಸಲ್ಲಿ ಓದಿ ದೊಡ್ಡವನಾಗುವಂತಲ್ಲ. ಒಟ್ನಲ್ಲಿ ದೊಡ್ಡವನಾಗಿದ್ದೀನಿ ತಾನೆ. ನೋಡಿ ಮೇಡಮ್, ಎಷ್ಟು ತಲಾಟೆಯಾಗಿ ಮಾತಾಡ್ತಾನೆ. ಅದಕ್ಕೆ 14 ವರ್ಷದಿಂದ ಒಂದೇ ಕ್ಲಾಸಲ್ಲಿ ಕೊಳಿತಾ ಇರೋದು. ನೀವು 14 ವರ್ಷದಿಂದ ಒಂದೇ ಸ್ಕೂಲಲ್ಲೇ ಕೊಳಿತಾ ಇರೋದು. ಬೇಜಾರ್ ಮಾಡ್ಕೋಬೇಡಿ, ನಾನ್ ಬಂದಿದ್ದೀನಲ್ಲ, ಇನ್ ನೀವು ಪಾಸ್ ಆಗ್ತೀರಾ. ಇವ್ರು ಬಂದ್ರ ಮೇಲೆ ಪಾಸ್ ಆಗಕ್ಕೆ ಮನ್ಸಾಗ್ತಾ ಇಲ್ಲ ಕಣ. ಏನದು ಕುಸು ಕುಸು? ಅದು ಪಾಸ್ ಆಗ್ತೀನಿ ಅಂದ್ರಲ್ಲ, ಫೀಲ್ ಮಾಡ್ತಾ ಇದ್ವಿ. ನೀನು ಪಾಸ್ ಆಗ್ತೀಯ? ಅಯ್ಯೋ ಮೇಡಮ್, ಬೇಕಾದ್ರೆ ಒಂದು ಇಂಗ್ಲಿಷ್ ಪದಕ್ಕೆ ಅರ್ಥ ಗೊತ್ತಾ ಕೇಳಿ ಮೇಡಮ್ ಇವನ್ನ. ಓಕೆ, ಗೊತ್ತಿಲ್ವಾ ಕಾರ್ತಿಕ್ ನಿಮ್ಗೆ? ಸರಿ, ಒಂದ್ ಕ್ವೆಶ್ಚನ್ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಐ ಡೋಂಟ್ ನೋ ಅನ್ನೋದನ್ನ ಕನ್ನಡದಲ್ಲಿ ಏನಂತಾರೆ? ನಂಗೆ ಗೊತ್ತಿಲ್ಲ. ಕರೆಕ್ಟ್ ಆನ್ಸರ್ ಕಾರ್ತಿಕ್, ನನಗೆ ಗೊತ್ತಿಲ್ಲ ಅಂತಾನೆ. ಸರ್, ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರಲ್ಲ ಸರ್. ಓ ಮೇಡಮ್, ನೆಕ್ಸ್ಟ್ ಬೇಕಾದ್ರೆ ಜನರಲ್ ನಾಲೆಜ್ ಬಗ್ಗೆ ಚೆಕಪ್ ಮಾಡಿ. ಏನೋ ಮಾಡ್ತಾ ಇದೀಯಾ? ಜನರಲ್ ಚೆಕ್ ಮಾಡ್ತಿದ್ದೀನಿ. ನೀವು ಕೇಳಿ ಮೇಡಮ್. ಮಲೇಷ್ಯಾದ ಫ್ಲೈಟು ಸಮುದ್ರಕ್ಕೆ ಬಿತ್ತಲ್ಲ, ಎಲ್ಲಿ ಬಿತ್ತು? ಯಾವ ನನ್ನ ಮಗನಿಗೆ ಗೊತ್ತು? ಕರೆಕ್ಟ್ ಕಾರ್ತಿಕ್, ಯಾವ ನನ್ನ ಮಗನ್ಗೂ ಗೊತ್ತಿಲ್ಲ. ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದಾರಲ್ಲ ಸರ್. ಎಷ್ಟೇ ಆದ್ರೂ ಅವ್ರು ನನ್ನ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ಇನ್ನೂ ಪಾಸ್ ಆಗಿಲ್ಲ. ಮೇಡಮ್, ಸೈನ್ಸ್ ಬಗ್ಗೆ ಕೇಳಿ ನೋಡದ. ಸೋಡಿಯಂ ಕ್ಲೋರೈಡ್ಗೆ ಕ್ಯಾಲ್ಸಿಯಂ ಮಿಕ್ಸ್ ಮಾಡಿರೋ ಪೌಡರು ಮೈ ಮೇಲ್ ಬಿದ್ರೆ ಏನಾಗುತ್ತೆ? ಸೋಡಕ್ಕೆ ಎಣ್ಣೆ ಮಿಕ್ಸ್ ಮಾಡೋದು ಗೊತ್ತು. ಇದು ಯಾವುದು? ಎಷ್ಟೇ ಆದ್ರೂ ಅವ್ರು ನನ್ನ ಸ್ಟೂಡೆಂಟು, ಹೇಳ್ತಾರೆ. ನಮ್ಮ ಹೆಸರು ಅವರೇ ಹೇಳ್ತಾರೆ. ಸೋಡಿಯಂ ಕ್ಲೋರೈಡ್ಗೆ ಕ್ಯಾಲ್ಸಿಯಂ ಮಿಕ್ಸ್ ಮಾಡಿರೋ ಪೌಡರು ಮೈ ಮೇಲ್ ಬಿದ್ರೆ ಏನಾಗುತ್ತೆ? ಏನಾಗುತ್ತೆ? ಅದೇನೋ ಸೋಡಿಯಂಗೆ ಮಿಕ್ಸ್ ಮಾಡಿದ್ರಲ್ಲ, ಅದಾಗುತ್ತೆ. ಯಾವ್ದು ಸರ್? ಅದೇ ಆಗೋದು. ಹೇಳಿ ಸರ್. ನನ್ನ ಹತ್ರ ಪಾಠ ಕಲ್ತಿಲ್ವೇನ್ರ ನೀವು? ಮೇಡಮ್ ಕೇಳ್ತಾರಲ್ಲ, ಹೇಳಿ. ಕರೆಕ್ಟ್, ನಾವೇ ಆಗುತ್ತೆ ಸರ್. ಎಲ್ಲ ಕ್ವೆಶ್ಚನ್ಗೂ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿದ್ದಾರೆ. ದಡ್ರು ಅಂತಿದ್ದೀರಲ್ಲ ಸರ್. ಮೇಡಮ್, ಇಂಥ ಚಿಕ್ಕ ಚಿಕ್ಕ ಪ್ರಶ್ನೆ ಕೇಳ್ಬಿಡಿ, ಇಷ್ಟು ಉದ್ದ ದೊಡ್ಡ ಇಂಗ್ಲಿಷ್ ಅಲ್ಲಿ ಕೇಳಿ. ಲಾಸ್ಟ್ ಕ್ವೆಶ್ಚನ್ ಇದು. What happens to us if a needle pinches? वाओ, बहुत बड़ा फैंटास्टिक क्वेश्चन. ये क्वेश्चन मुझे पता नहीं, फिर से बोलो मैडम. ನೆಟ್ ಕನ್ನಡನೇ ಬರೋದಿಲ್ಲ, ಹಿಂದಿ ಮಾತಾಡ್ತಾವನೆ. ನೀವು ಕೇಳಿ ಮೇಡಮ್. ಕಾರ್ತಿಕ್ ಹೇಳಿ.